ಕೇಂದ್ರ ಸರ್ಕಾರದೊಂದಿಗೆ ವ್ಯವಹರಿಸಿ NIA ರಾಷ್ಟ್ರೀಯ ತನಿಖಾ ದಳದ ಉಪ ಕಚೇರಿ ತೆರೆದು ವಲಸಿಗರ ಬಗ್ಗೆ ಶಂಕೆ ಇರುವುದರಿಂದ ಆಧಾರ್ ಕಾರ್ಡ್ ಸೇರಿದಂತೆ ಜನನ ಪ್ರಮಾಣ ಪತ್ರ, ಶಾಲಾ ದಾಖಲಾತಿ ಮತ್ತು ಶಂಕಿತರ ಮೂಲ ಸ್ಥಳ ಹಾಗೂ ವಾಸ ದೃಢೀಕರಣ ಪತ್ರ ಸೇರಿದಂತೆ ಎಲ್ಲಾ ಮೂಲ ದಾಖಲಾತಿಗಳನ್ನು ಕಠಿಣ ಪರಿಶೀಲನೆಗೆ ಒಳಪಡಿಸಿ ತನಿಖಾ ಸಂಸ್ಥೆಗಳು ಒಳಬರುವ ಮತ್ತು ಹೊರಹೋಗುವ ಶಂಕಿತ ವಲಸಿಗರ ನೋಂದಣಿ ಮಾಡಿಸಿ ಇವರ ಬಗ್ಗೆ ತೀವ್ರ ನಿಗಾ ವಹಿಸಿ ದೇಶಕ್ಕೆ ಮುಂದೊಂದು ದಿನ ಬಂದೊದಗಬಹುದಾದ ಭಾರೀ ಗಂಡಾಂತರಗಳಿಂದ ಪಾರು ಮಾಡುವುದು. ಈಗಾಗಲೇ ನಮ್ಮ ನೆರೆಯ ದೇಶಗಳಾದ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಶ್ರೀಲಂಕಾ, ನೇಪಾಳ ಸೇರಿದಂತೆ ಇತರ ದೇಶಗಳಲ್ಲಿ ನಡೆಯುತ್ತಿರುವಂತೆ ರಾಜಕೀಯ ಅಶಾಂತಿ, ಅರಾಜಕತೆ, ಭಯೋತ್ಪಾದನೆ ಸೇರಿದಂತೆ ಉಗ್ರ ಚಟುವಟಿಕೆಯು ನಮ್ಮ ಭಾರತ ದೇಶದಲ್ಲಿ ನಡೆಯದಂತೆ ಮುನ್ನೆಚ್ಚರಿಕೆ ಕೈಗೊಳ್ಳುವುದು. ವಲಸಿಗರಿಂದ ಸಂವಿಧಾನ ವಿರೋಧಿ ಧೋರಣೆ ಅಧಿಕವಾಗುತ್ತಿದ್ದು ಕೃತ್ಯಗಳನ್ನು ನಡೆಸುವ ವಲಸಿಗರ ಬಗ್ಗೆ ತೀವ್ರ ನಿಗಾ ಇಡುವಂತೆಯೂ ಸ್ಥಳೀಯ ಸಾಮರ್ಥ್ಯಕ್ಕೆ ಧಕ್ಕೆಯಾಗುವ ದುಷ್ಟ ವಲಸಿಗರನ್ನು ಗಡೀಪಾರು ಮಾಡುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯು ಆಗ್ರಹಿಸುತ್ತದೆ. ತಪ್ಪಿದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ನಿರಂತರವಾಗಿ ಬೃಹತ್ ಪ್ರತಿಭಟನೆ ನಡೆಸುತ್ತೇವೆ ಎಂದು ಈ ಮೂಲಕ ಎಚ್ಚರಿಸುತ್ತಿದ್ದೇವೆ. ನಮ್ಮ ಬೇಡಿಕೆಗಳು: ಸುಮಾರು 35 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಸರೋಜಿನಿ ಮಹಿಷಿ ವರದಿ, ಕನ್ನಡಿಗರಿಗೆ ಕಡ್ಡಾಯ ಉದ್ಯೋಗ ಜಾರಿಗೊಳಿಸುವುದು, ಅಕ್ರಮ ಬಾಂಗ್ಲಾ ವಲಸಿಗರನ್ನು ಪತ್ತೆ ಹಚ್ಚಿ ದೇಶದಿಂದ ಹೊರಹಾಕುವುದು, ಈಗಾಗಲೇ ಜಿಲ್ಲೆಯಾದ್ಯಂತ ಕಂಡುಬರುತ್ತಿರುವ ಗೋ ಹತ್ಯೆ ಸೇರಿದಂತೆ ಉಗ್ರ ಚಟುವಟಿಕೆಗಳನ್ನು ಹತ್ತಿಕ್ಕುವುದು, ಅಕ್ರಮ ವಲಸಿಗರಿಂದ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಬರುವ ಮುಂಚಿತವಾಗಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ವಿಶೇಷ ಕಾಳಜಿ ವಹಿಸಬೇಕು. ಸರೋಜಿನಿ ಮಹಿಷಿ ವರದಿಯ ಅನುಸಾರ ಕಾಫಿ ತೋಟದ ಮಾಲೀಕರು ಸ್ಥಳೀಯ ಕಾರ್ಮಿಕರಿಗೆ ಮೊದಲ ಆದ್ಯತೆ ನೀಡುವಂತೆ ಜಿಲ್ಲಾಡಳಿತ ಸೂಚನೆ ನೀಡುವುದು. ಸ್ಥಳೀಯ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತದ ಜನಪ್ರತಿನಿಧಿಗಳನ್ನು ಮತ್ತು ಅಧಿಕಾರಿಗಳನ್ನು ಎಚ್ಚರಿಸುವುದು. ಸೋಮವಾರಪೇಟೆ ಸಮೀಪದ ಶಾಂತಳ್ಳಿಯ JD ಗುಂಡಿ ತೋಟದ ಮಾಲೀಕರನ್ನು ಈ ಹಿಂದೆ ವಿದೇಶಿ ಪ್ರಜೆಯು ಹತ್ಯೆಗೈದಂತ ಘಟನೆ ಮರುಕಳಿಸದಂತೆ ಎಚ್ಚರ ವಹಿಸುವುದು. ಈಗಾಗಲೇ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಸೇವನೆ ಮತ್ತು ಮಾರಾಟ ಅಧಿಕವಾಗಿದ್ದು ಯುವ ಪೀಳಿಗೆಯು ದಾರಿ ತಪ್ಪದಂತೆ ಎಚ್ಚರ ವಹಿಸುವುದು. ಸ್ಥಳೀಯ ಮನೆಗಳ ಮಾಲೀಕರು ಅಕ್ರಮ ವಲಸಿಗರಿಗೆ ಮನೆಗಳನ್ನು ಬಾಡಿಗೆ ಕೊಡುವುದನ್ನು ಜಿಲ್ಲಾಡಳಿತ ನಿಷೇಧ ಹೇರುವುದು. ಸ್ಥಳೀಯ ಮಾರುಕಟ್ಟೆಗಳಲ್ಲಿ ಮತ್ತು ಅಂಗಡಿಗಳಲ್ಲಿ ಅಕ್ರಮ ವಲಸಿಗರು ವ್ಯಾಪಾರದ ಸೋಗಿನಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿರುವುದರಿಂದ ಅವರ ಮಾರಾಟದ ಅಧಿಕಾರವನ್ನು ತಡೆ ಹಿಡಿಯುವುದು. ಅನಧಿಕೃತವಾಗಿ ಬಾಂಗ್ಲಾ ಪ್ರಜೆಗಳಿಗೆ ಆಶ್ರಯ ನೀಡಿ ಕೆಲಸಕ್ಕೆ ನೇಮಿಸಿದ ಮಾಲೀಕರ ವಿರುದ್ಧ ಕಡ್ಡಾಯವಾಗಿ ಕ್ರಿಮಿನಲ್ ಮತ್ತು ರಾಷ್ಟ್ರದ್ರೋಹದಂತ ಮೊಕದ್ದಮೆ ದಾಖಲಿಸುವುದು. ಇವುಗಳು ನಮ್ಮ ಮುಖ್ಯವಾದ ಬೇಡಿಕೆಗಳು. ದಿನಕ್ಕೆ ಒಂದು ದಿನಕ್ಕೆ 45 ರೈಲು ಬರ್ತಾರೆ. ಈಶಾನ್ಯ ಕರ್ನಾಟಕಕ್ಕೆ 44% ಬರುವಂಥ 100 ಜನದಲ್ಲಿ 44%, 100 ಜನದಲ್ಲಿ 44 ಜನ ಕರ್ನಾಟಕ ಬರ್ತಾರೆ. ರೈಲಿನಲ್ಲಿ ತಪಾಸಣೆ ಆಗ್ತದೆ. ಜೊತೆಗೆ ಕಾರ್ಮಿಕ ಇಲಾಖೆಯಲ್ಲಿ ಕೈ ಕಟ್ಟಿಕೊಂಡು ಆ 4 ಇಲಾಖೆ ಸರಿಯಾದ ಏನಾಗುತ್ತೆ ಇದೆಲ್ಲ ವ್ಯವಸ್ಥೆ ಇದೆ. ಯಾಕೆಂದರೆ ಇಲ್ಲಿಯ ಕಾರ್ಮಿಕರನ್ನ ಬದುಕನ್ನ ಕಷ್ಟಕ್ಕೆ ಹೋಗಿ ಹೊರಗಿಂದ ಬಂದಂತಹ ಕಾರ್ಮಿಕರನ್ನ ಅವರು ಹೊರಗೆ ಮಾಡ್ತಾ ಇದ್ದಾರೆ. ಇಲ್ಲಿ ಸರಿಯಾಗಿ ಏನಾಗ್ತದೆ ಅಂತಂದರೆ ನಮ್ಮವರು ನಾವು ಮೊದಲು ಹೇಳಿದ್ರು ಕನ್ನಡಿಗರಿಗೆ ಉದ್ಯೋಗ ಕೊಡಿ, ಕನ್ನಡಿಗರಿಗೆ ಉದ್ಯೋಗ ಕೊಡಿ, ಕನ್ನಡ ಪರ ಹೋರಾಟ ನೆರವಲ್ಲಿ ಕಲಿಸಿ ಬರೆಯೋದೆಲ್ಲ ಬಂದಂತಹ ಇವತ್ತು ನಾವು ಕನ್ನಡಿಗರು ಒಂದು ದೇವರು ಮಟ್ಟಿಗೆ ಆಗ್ತದೆ. ಹಾಗಾಗಿ ರೈಲಲ್ಲಿ ಇದ್ದವರೆಲ್ಲ ಎಲೆಕ್ಷನ್ ನಡೆಯೋ ಸಂದರ್ಭದಲ್ಲಿ ಎಲ್ಲ ಇಲ್ಲಿ ಹೋಗ್ತಾರೆ. ಅವ್ರು ಹೋಗ್ಬೇಕಾದ್ರೆ ಅವ್ರನ್ನ ತಪಾಸಣೆ ಮಾಡ್ತಾರೆ, ಅಲ್ಲಿಂದ ಬರಬೇಕಾದ್ರೆ ತಪಾಸಣೆ ಮಾಡಿದ್ರೆ ಈ ವಲಸೆ ಇದೆಲ್ಲ ಹೊರದೇಶದಿಂದ ಬರುತ್ತೆ. ಸಲಹೆ ಕೊಡೋಕ್ಕೆ ಇಷ್ಟೊತ್ತು ನಮ್ಮ ತಾಲೂಕು ಆಡಳಿತದ ನನ್ನ ಮನೆಗೆ
ಸರ್ಕಾರಕ್ಕೆ ಸಲ್ಲಿಸಲಿಕ್ಕೆ ಇದಾಗಿದ್ದಾರೆ. ನಾನು ಆದಷ್ಟು ಬೇಗ ಸರ್ಕಾರದ ವಿವಿಧ ಭಾಗವಹಿಸಿ ನಾವು ನಮ್ಮ ತಾಲೂಕು ಅಭಿವೃದ್ಧಿ ನಕಲಿ ದಾಖಲೆ ಸೃಷ್ಟಿಸುವ ಅಧಿಕಾರಿಗಳಿಗೆ ಎಚ್ಚರಿಕೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ತೊಲಗಲೇಬೇಕು. ಅಕ್ರಮ ಬಾಂಗ್ಲಾ ವಲಸಿಗರು ದೇಶದ ಒಳಗೆ ನುಗ್ಗುವರು. ಅಕ್ರಮ ಬಾಂಗ್ಲಾ ವಲಸಿಗರು ದೇಶದ ಒಳಗೆ ನುಗ್ಗುವರು. ಅಕ್ರಮ ಬಾಂಗ್ಲಾ ವಲಸಿಗರು